ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಿಮಗೆ ಮಹಾಭಾರತ ಗೊತ್ತಿದೆ ಅಲ್ವಾ? ಅದರಲ್ಲಿ 18 ಪರ್ವಗಳಿವೆ. ಆ ಪೈಕಿ 16ನೇ ಪರ್ವದ ಹೆಸರು ಮೌಸಲ ಪರ್ವ. ಅದು ಯಾದವಿ ಕಲಹದ ಬಗ್ಗೆ ವರ್ಣಿಸಲಾದ ಪರ್ವ. ಯಾದವಿ ಕಲಹ ಮುಗಿದು ಶ್ರೀಕೃಷ್ಣನ ಅಂತ್ಯವಾದ ನಂತರ ಆ ಸುದ್ದಿಯನ್ನು ತಗೊಂಡು ಅತ್ಯಂತ ದುಃಖಭರಿತನಾಗಿ ಹಸ್ತಿನಾವತಿಗೆ ಬರುವ ಅರ್ಜುನ ತನ್ನ ಅಣ್ಣ ಧರ್ಮರಾಯನಿಗೆ ಯಾದವರ ರಾಜಧಾನಿ ಮುಳುಗಿ ಹೋದ ಪರಿಯನ್ನು ವಿವರಿಸ್ತಾನೆ. ಅಣ್ಣ, ಅವತ್ತು ಸಮುದ್ರದ ನಡವಳಿಕೆ ಯಾಕೋ ತುಸು ವಿಚಿತ್ರ ಅನ್ನಿಸ್ತಾ ಇತ್ತು. ಅಲೆಗಳು ಎಂದಿಗಿಂತ ಹೆಚ್ಚು ಭೋರ್ಗರಿತಾ ಇದ್ವು. ಸಾಗರ ರಾಜನಿಗೆ ಸಿಟ್ಟುವಂತೇನೋ ಅನ್ನೋ ಹಾಗೆ ನೋಡ್ತಿರುವಾಗಲೇ ಸಮುದ್ರ ತನ್ನೆಲ್ಲ ಎಲ್ಲೆಗಳನ್ನ ದಾಟಿ ನುಗ್ಗಿ ಬಂತು. ಅದೇನು ರಭಸ, ಅದೆಷ್ಟು ನೀರು! ಆ ಜಲರಾಶಿ ನಗರದ ಒಳಕ್ಕೆ ನುಗ್ಗಿ ಬಂತು. ರಸ್ತೆಗಳ ತುಂಬೆಲ್ಲ ನೀರು. ಆ ಸುಂದರ ನಗರದ ಭವ್ಯ ಕಟ್ಟಡಗಳು ನೀರಲ್ಲಿ ಮುಳುಗ್ತಾ ಹೋದ್ವು. ನಾನು ನೋಡ್ತಿರುವಾಗಲೇ ಇಡೀ ನಗರವನ್ನ ಸಮುದ್ರ ಆ ಪೋಷಣ ತಗೊಂಡು ಬಿಡ್ತು. ಅಲ್ಲೊಂದು ನಗರ ಆಯಿತು, ಅದು ರಾಜಧಾನಿ ಆಗಿತ್ತು. ಅಲ್ಲಿ ಭವ್ಯ ಭವಂತಿಗಳಿದ್ವು, ಸುಂದರವಾದ ವಿಶಾಲವಾದ ರಸ್ತೆಗಳಿದ್ವು. ಶ್ರೀಮಂತಿಕೆಯಿಂದ ನಗರ ನಲಿದಾಡ್ತಾ ಇತ್ತು ಅನ್ನೋ ಯಾವ ಕುರುಹುಗಳು ಅಲ್ಲಿ ಉಳಿದಿರಲಿಲ್ಲ. ಅಲ್ಲಿ ಬರೀ ನೀರು ನೀರು ನೀರು, ಎಲ್ಲವೂ ಸಮುದ್ರವೇ ಸಮುದ್ರವಾಗಿ ಹೋಯ್ತು. ಹೀಗಂತ ಅರ್ಜುನ ಧರ್ಮರಾಜನಿಗೆ ಹೇಳೋದನ್ನ ನಾವು ಮೌಸಲ ಪರ್ವದಲ್ಲಿ ಓದ್ತೀವಿ. ಹಾಗೆ ಅವತ್ತು ಸಮುದ್ರದಲ್ಲಿ ಮುಳುಗಿ ಹೋಯ್ತು ಅಂತ ಮಹಾಭಾರತ ಹೇಳೋದು ಶ್ರೀಕೃಷ್ಣನ ರಾಜಧಾನಿ ದ್ವಾರಕಾ ನಗರಿಯ ಬಗ್ಗೆ. ಹಾಗೆ ದ್ವಾರಕಾ ಮುಳುಗಿದ್ದು ಕಲಿಯುಗದ ಆರಂಭದ ದಿನಗಳಲ್ಲಿ ಅಂತ ಹೇಳ್ತಾರೆ. ಹಾಗಾದ್ರೆ ದ್ವಾರಕೆ ಇವತ್ತಿಗೂ ಕೂಡ ಸಮುದ್ರದ ಅಡಿಯಲ್ಲಿದೆಯಾ? ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿದ್ದು ಅದೇ ದ್ವಾರಕೆಗ. ಕೆಲವರು ಹೌದು ಅಂತಾರೆ, ಮತ್ತೆ ಕೆಲವರು ಅದು ದ್ವಾರಕೆ ಅಲ್ಲ, ಹಾಗೆ ಹೇಳೋದಕ್ಕೆ ಯಾವ ಸಾಕ್ಷ್ಯಗಳು ಇಲ್ಲ ಅಂತ ವಾದ ಮಾಡ್ತಾರೆ. ಆದ್ರೆ ಅದು ಶಕಪೂರ್ವ 2000 ವರ್ಷಗಳ ಹಿಂದೆ ಮುಳುಗಿ ಹೋದ ನಗರ ಅನ್ನೋದನ್ನ ಪುರಾತತ್ವ ಇಲಾಖೆ ಒಪ್ಪಿಕೊಂಡಿದೆ. ಅದು ಕೃಷ್ಣನ ದ್ವಾರಕೆ ಅಂತ ಹೇಳೋದಕ್ಕೆ ಮಾತ್ರ ಕೆಲವರ ತಕರಾರುಗಳಿವೆ. ಹೀಗೆ ತಕರಾರು ಶುರುವಾಗೋದಕ್ಕೆ ಮತ್ತು ಅದು ದ್ವಾರಕೆ ಅಲ್ಲ ಅಂತ ಹೇಳೋ ಒಂದಷ್ಟು ಪೋಸ್ಟ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗೋದಕ್ಕೆ ಕಾರಣ ಏನು ಅಂದ್ರೆ, ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಆ ಸಮುದ್ರದಲ್ಲಿ ಮುಳುಗಿದ ದ್ವಾರಕೆ ಅಂತ ಹೇಳಲಾಗುವ ನಗರ ಇದ್ದ ಪ್ರದೇಶಕ್ಕೆ ಭೇಟಿ ಕೊಟ್ಟರು. ಅಲ್ಲೊಂದಷ್ಟು ಪೂಜೆ ಜಪ ಮಾಡಿ ಬಂದ್ರು ಅನ್ನೋದು. ಮೋದಿಯನ್ನ ವಿರೋಧ ಮಾಡಬೇಕು, ಅದಕ್ಕಾಗಿ ಯಾವುದನ್ನು ಬೇಕಾದರೂ ಧಿಕ್ಕರಿಸುವ ವಿಚಿತ್ರ ಮಾನಸಿಕ ದಾರಿದ್ರ್ಯದ ಸ್ಥಿತಿ ಅದು. ಗೆಳೆಯರೆ, ಕಳೆದ 10 ವರ್ಷಗಳ ಮೋದಿ ಆಡಳಿತ ಈ ದೇಶದಲ್ಲಿ 2 ವರ್ಗಗಳನ್ನು ಸೃಷ್ಟಿ ಮಾಡಿದೆ. ಅದರಲ್ಲಿ ಒಂದು, ಮೋದಿ ಏನೇ ಮಾಡಿದ್ರು ಅದರ ವಿಮರ್ಶೆ ಮಾಡದೆ ಅದೇ ಸರಿ ಅಂತ ಹೇಳುವ ವರ್ಗ. ಹಾಗೆ ಮೋದಿ ಏನೇ ಮಾಡಿದ್ರು ಅದರಲ್ಲಿ ತಪ್ಪನ್ನೇ ಹುಡುಕುವ, ಅದನ್ನು ಯಾವುದೇ ಕಾರಣಕ್ಕೂ ಒಪ್ಪಬಾರದು ಅಂತ ನಿರ್ಧಾರ ಮಾಡಿರುವ, ವಿನಾಕಾರಣ ಧಿಕ್ಕರಿಸುವ ಮತ್ತೊಂದು ವರ್ಗ. ಮೊದಲ ವರ್ಗಕ್ಕೆ ಯಾಕೆ ಹೊಗಳ್ತಾ ಇದೀವಿ ಅನ್ನೋದು ಗೊತ್ತಿಲ್ಲ. 2ನೇ ವರ್ಗಕ್ಕೆ ಯಾಕೆ ತೆಗಳ್ತಾ ಇದೀವಿ ಗೊತ್ತಿಲ್ಲ. ಯಾರೋ ಯಾರದ್ದೋ ಲಾಭಕ್ಕೆ ಮೋದಿನ ಬೈತಾರೆ, ಅವರ ತಾಳಕ್ಕೆ ತಕ್ಕ ಹಾಗೆ ಇವರು ಕುಣಿತಾರೆ. ಮೊನ್ನೆ ಪ್ರಖ್ಯಾತ ಚಲನಚಿತ್ರ ನಟರೊಬ್ಬರು ನಮ್ಮ ಪ್ರಧಾನಿ ಗುಹೆಗೆ ಹೋಗಿ ಬಂದ್ರು, ನೀರಲ್ಲಿ ಮುಳುಗಿ ಬಂದ್ರು, ಮುಂದೆ ಚಂದ್ರಲೋಕಕ್ಕೆ ಹೋಗಿ ಬರ್ತಾರೆ ಅನ್ನೋ ಮಾತುಗಳನ್ನ ಆಡಿದ್ರು. ಮಕ್ಕಳಾಗ್ಲಿ ಅಂತ ನಟ ನಾಗಪ್ಪನ ಗುಡಿಗೆ ಹೋಗಿ ಪೂಜೆ ಮಾಡಿಸಿ ಬಂದ್ರೆ ಅದು ಸರಿ. ಆದ್ರೆ ಈ ದೇಶದ ಐತಿಹಾಸಿಕ ಕೇಂದ್ರಗಳ ಪೈಕಿ ಒಂದಾದ, ಮುಂದೆ ಅದ್ಭುತ ಪ್ರವಾಸಿ ತಾಣ ಕೂಡ ಆಗಲಿರುವ ಸಾಗರದಡಿಯ ದ್ವಾರಕೆಗೆ ಪ್ರಧಾನಿ ಹೋಗಿ ಬಂದ್ರೆ ಅದು ತಪ್ಪು. ಹಿಪೋಕ್ರಸಿ ಅಂದ್ರೆ ಇದೆ ಅಲ್ವಾ? ಆ ನಟ ಹಾಗೆ ಹೇಳಿದ ಮೇಲೆ ಮೋದಿಯ ದ್ವಾರಕೆಯ ಚಿತ್ರಗಳು ತರಾವರಿಯಾಗಿ ಟ್ರೋಲ್ ಆಗೋದಕ್ಕೆ ಶುರುವಾದವು. ಮತ್ತೊಂದು ಕಡೆ ಇನ್ನೊಂದಷ್ಟು ಜನ ಹುಟ್ಟುಕೊಂಡ್ರು, ಮೋದಿ ಭೇಟಿ ಕೊಟ್ಟ ಜಾಗ ದ್ವಾರಕೆ ಅಲ್ಲ ಅಂತ ವರಾತ ಶುರು ಹಚ್ಕೊಂಡ್ರು. ಸಮುದ್ರದ ಅಡಿಯಲ್ಲಿನ ಆ ಪ್ರದೇಶದ ಬಗ್ಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನೋಗ್ರಫಿಯ ಮಾಜಿ ಸಂಶೋಧಕರೊಬ್ಬರು ತಮ್ಮ ಫೇಸ್ಬುಕ್ ಅಲ್ಲಿ ಬರ್ಕೊಂಡ್ರು. ಅವ್ರು ಹಾಗೆ ಉಗುಳಿದ್ದೇ ತಡ ಅದನ್ನೇ ಕಾಯ್ತಾ ಇದ್ದ ಕೆಲ ಕಾಗೆಗಳು ಪಾಪ ಸಂಶೋಧಕರ ಲೇಖನಕ್ಕೂ ಒಂದಷ್ಟು ಕತ್ರಿ ಹಾಕಿ ತಮಗೆ ಎಷ್ಟು ಬೇಕೋ ಅಷ್ಟು, ಏನು ಬೇಕೋ ಅದನ್ನ ಮಾತ್ರ ಅವರ ಹೆಸರಲ್ಲಿ ತಮ್ಮ ಗೋಡೆಗಳ ಮೇಲೆ ಅಂಟಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ವು. ಅದರಲ್ಲಿ ಪಾಪ ಸಂಶೋಧಕರು ಏನ್ ಹೇಳಬೇಕು ಅಂದ್ಕೊಂಡಿದ್ರು ಅದು ಬಿಟ್ಟು ಮಿಕ್ಕಿದ್ದೆಲ್ಲ ಇತ್ತು. ಹಾಗೆ ನೋಡಿದ್ರೆ ಓಷನೋಗ್ರಫಿಯ ಮಾಜಿ ಸಂಶೋಧಕರು ದ್ವಾರಕೆಯಲ್ಲಿ ಪುರಾತನ ಬಂದರಿತ್ತು, ಅಲ್ಲಿ ಲಂಗರುಗಳು ಸಿಕ್ಕಿವೆ, ಹಾಗೇನೆ ಅಲ್ಲಿ ಒಂದಷ್ಟು ಕಟ್ಟಡದ ಕಲ್ಲುಗಳು ಸಿಕ್ಕಿದ್ವು. ಅವುಗಳನ್ನ ಇಲಾಖೆ ಪರಿಶೀಲಿಸಿದೆ. ಆದ್ರೆ ಅಲ್ಲಿ ಮಹಾಭಾರತದ ಕುರುಹುಗಳು ಅಂತ ಏನೂ ಸಿಕ್ಕಿಲ್ಲ ಅಂತ ತಮ್ಮ ಫೇಸ್ಬುಕ್ ಅಲ್ಲಿ ಬರ್ಕೊಂಡಿದ್ರು. ಗೆಳೆಯರೆ, ನಮ್ಮ ಸಂಶೋಧನೆಗಳು ಹೇಗಿರುತ್ತವೆ ಅಂದ್ರೆ, ಸಿಂಧೂ ನದಿ ನಾಗರಿಕತೆಯ ಜನ ಬಳಸ್ತಾ ಇದ್ದ ಲಿಪಿ ಯಾವುದು ಅನ್ನೋದನ್ನೇ ಖಚಿತವಾಗಿ ಹೇಳೋದಕ್ಕೆ ನಮ್ಮ ಸಂಶೋಧಕರಿಗಿನ್ನೂ ಸಾಧ್ಯ ಆಗಿಲ್ಲ. ಆ ಲಿಪಿ ಬಲಗಡೆಯಿಂದ ಎಡಗಡೆಗೆ ಬರೆಯಲ್ಪಟ್ಟಿದೆ ಅನ್ನೋದನ್ನ ಇಟ್ಟುಕೊಂಡು ಇದು ಮಧ್ಯಪ್ರಾಚ್ಯದ ಲಿಪಿ, ಇಲ್ಲಿದ್ದವರೆಲ್ಲ ಮಧ್ಯಪ್ರಾಚ್ಯದ ಜನ ಅಂತ ಜರ್ಮನ್ ಶೆಪರ್ಡ್ ಒಬ್ಬ ಹೇಳ್ತಾನೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ, ಈ ಮಧ್ಯಪ್ರಾಚ್ಯದ ಜನ ಬರೆಯೋದನ್ನ ಕಲಿಯೋದಕ್ಕೆ ಮೊದಲೇ ನಮ್ಮ ಸಿಂಧೂ ನದಿಯ ದಡದಲ್ಲಿ ಒಂದು ಅತ್ಯದ್ಭುತ ನಾಗರಿಕತೆ ಬೆಳೆದಿತ್ತು. ಅಕಸ್ಮಾತ್ ಲಿಪಿ ಅನ್ನೋದೇನಾದ್ರೂ ಹೋಗಿದ್ರೆ ಅದು ಇಲ್ಲಿಂದ ಬೇರೆ ಕಡೆಗಳಿಗೆ ಹೋಗಿರಬೇಕೆ ಹೊರತು ಅಲ್ಲಿಂದ ಇಲ್ಲಿಗೆ ಬಂದಿದ್ದಂತೂ ಖಂಡಿತ ಅಲ್ಲ. ಹೀಗೆ ಸಿಂಧೂ ನದಿ ನಾಗರಿಕತೆಯ
ಲಿಪಿಯ ಬಗ್ಗೆ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಾಗ ಮಹಾಭಾರತದ ಸಾಕ್ಷ್ಯಗಳನ್ನು ಇವರೇನು ಹುಡುಕ್ತಾರೆ? ಇಷ್ಟಕ್ಕೂ ಮಹಾಭಾರತದ ಸಾಕ್ಷ್ಯ ಅಂದ್ರೇನು? ಅಲ್ಲಿ ಎಲ್ಲಾದ್ರೂ ಮಹಾಭಾರತದ ಸಾಕ್ಷ್ಯ ಇದು ಅಂತ ಬರ್ಕೊಂಡಿರ್ಬೇಕಾ? ಒಂದು ಪುರಾತನ ನಗರ, ಸಾವಿರಾರು ವರ್ಷಗಳ ಹಿಂದಿನಿಂದ ಇದ್ದ ನಗರ. ಆ ಜಾಗದಲ್ಲೊಂದು ಅದ್ಭುತ ಬಂದರಿತ್ತು. ಅಲ್ಲಿ ಕಟ್ಟಡಗಳ ಅವಶೇಷಗಳಿದ್ವು. ಲಂಗರ್ ಹಾಕೋದಿಕ್ಕೆ ವ್ಯವಸ್ಥೆ ಅವತ್ತಿತ್ತು ಅನ್ನೋದಕ್ಕೆ ಸಾಕ್ಷ್ಯಗಳು ಸಿಕ್ಕಿವೆ. ದ್ವಾರಕೆ ಇತ್ತು ಅಂತ ಹೇಳಲಾಗುವ ಸ್ಥಳದಲ್ಲಿ ಸಮುದ್ರದ ಅಡಿಯಲ್ಲಿ ಬಂದರು ನಗರದ ಅವಶೇಷಗಳು ಸಿಕ್ಕಿವೆ. ಅದನ್ನ ಜನ ದ್ವಾರಕೆ ಅಂತ ನಂಬಿದ್ರೆ ಇವರೇನ್ರಿ ಗಂಟು ಕಳ್ಕತಾರೆ? ಇನ್ನು ಅದು ದ್ವಾರಕೆ ಅಲ್ಲ ಅನ್ನೋದನ್ನ ಹೇಗಾದ್ರೂ ಮಾಡಿ ಜನರನ್ನ ನಂಬಿಸ್ಲೇಬೇಕು ಅಂತ ಹೊರಟ ಇನ್ನೂ ಒಂದು ವರ್ಗ ಇದೆ. ಅವ್ರ ಪ್ರಕಾರ ದ್ವಾರಕೆ ಇದ್ದದ್ದು ಗುಜರಾತ್ ಅಲ್ಲ, ಆಫ್ಘನಿಸ್ತಾನದಲ್ಲಿ. ಆ ದ್ವಾರಕೆಯ ಮೂಲಕವೇ ಏಷ್ಯಾಗೆ ವ್ಯಾಪಾರ ವ್ಯವಹಾರಗಳು ನಡೀತಾ ಇದ್ವು. ದ್ವಾರಕಾ ಅಂದ್ರೆ ಬಾಗಿಲು, ಅದನ್ನೇ ಈಗ ದರ್ವಾಜಾ ಅಂತ ಕರೀತಾರೆ. ಆ ದರ್ವಾಜಾ ಅನ್ನೋ ಪ್ರದೇಶ ಆಫ್ಘನಿಸ್ತಾನದಲ್ಲಿದೆ ಅನ್ನೋ ಹೊಸ ವಾದವೊಂದನ್ನ ಇವರು ಹುಟ್ಟು ಹಾಕಿದ್ದಾರೆ. ಇರ್ಲಿ ಬಿಡಿ, ಆಫ್ಘನಿಸ್ತಾನದಲ್ಲಿನ ದ್ವಾರಕವೂ ನಮ್ಮದೇ ಅಂತ ಅಂದ್ಕೊಂಡು ಬಿಡೋಣ. ಅಲ್ಲಿ ಕಳ್ಕೊಳ್ಳೋದೇನಿದೆ? ಈಗ ಅಯೋಧ್ಯ ಅನ್ನೋ ಹೆಸರಿನ ನಗರಗಳು ಸಾಕಷ್ಟಿವೆ. ಥಾಯ್ಲ್ಯಾಂಡ್ ಅಲ್ಲಿ ಅಯೋಧ್ಯ ಸಾಮ್ರಾಜ್ಯ ಇತ್ತು. ಅಲ್ಲಿನ ಚಕ್ರಿ ಸಾಮ್ರಾಜ್ಯದ ರಾಜರನ್ನ ರಾಮ ಅಂತಲೇ ಕರೆಯಲಾಗತ್ತೆ. ಇವತ್ತಿನ ಪಾಕಿಸ್ತಾನದಲ್ಲಿ ಕೂಡ ಒಂದು ಅಯೋಧ್ಯೆ ಇದೆ. ಹಾಗಂತ ಅಯೋಧ್ಯೆ ಉತ್ತರ ಪ್ರದೇಶದಲ್ಲಿಲ್ಲ, ರಾಮ ಹುಟ್ಟಿದ್ದು ಥಾಯ್ಲ್ಯಾಂಡ್ ಅಲ್ಲಿ ಅಂತ ಹೇಳೋದಕ್ಕಾಗತ್ತಾ? ಮುಂದೊಂದಿನ ಹೀಗೆ ವಾದ ಮಾಡೋ ಹಂದಿಗಳು ಹುಟ್ಟಬಹುದು ಅನ್ನೋದು ಗೊತ್ತಿತ್ತೇನೋ. ಹೀಗಾಗಿ ವೇದವ್ಯಾಸರು ತಮ್ಮ ಮಹಾಭಾರತದಲ್ಲಿ ದ್ವಾರಕಾ ಎಲ್ಲಿತ್ತು ಅನ್ನೋದನ್ನ ಇವತ್ತಿನ ಲ್ಯಾಂಡ್ ರೆಕಾರ್ಡ್ಸ್ಗೆ ಚೆಕ್ ಬಂದಿ ದಾಖಲು ಮಾಡ್ತಾರಲ್ಲ, ಹಾಗೆ ದಾಖಲು ಮಾಡಿ ಬರೆದಿದ್ದಾರೆ. ಇನ್ನು ಮಹಾಭಾರತದ ಪ್ರಕಾರ ದ್ವಾರಕೆ ಸಮುದ್ರದಲ್ಲಿ ಮುಳುಗೋಯ್ತು. ಹಾಗಾದ್ರೆ ಆಫ್ಘನಿಸ್ತಾನದಲ್ಲಿ ಯಾವ ಸಮುದ್ರ ಇತ್ತು? ಅಥವಾ ಅಲ್ಲೊಂದು ಸಮುದ್ರ ಇದ್ದು ಅದನ್ನ ಭಾರತದ ಕಡೆಗೇನಾದ್ರೂ ಅವರು ಸರಿಸ್ಬಿಟ್ರಾ? ಗೆಳೆಯರೆ, ಇವತ್ತಿನ ಆಫ್ಘನಿಸ್ತಾನ ಅವತ್ತಿನ ಗಾಂಧಾರ ಆಗಿತ್ತು. ಇನ್ನು ಇವತ್ತಿನ ಪಾಕಿಸ್ತಾನದಲ್ಲಿನ ಮುಲ್ತಾನ್ ಇದೆಯಲ್ಲ, ಅದನ್ನ ಮೂಲಸ್ಥಾನ ಅಂತ ಕರಿತಾ ಇದ್ರು. ಅಲ್ಲಿ ಕೃಷ್ಣನ ಮಗ ಸಾಂಬ ಸೂರ್ಯ ದೇವಾಲಯವನ್ನ ನಿರ್ಮಾಣ ಮಾಡ್ತಾನೆ. ದ್ವಾರಕೆ ಹೌದು ಅಲ್ಲ ಅನ್ನೋ ಅಸಂಗತ ಚರ್ಚೆಯನ್ನ ನಾವಿಲ್ಲಿ ಪಕ್ಕಕ್ಕಿಟ್ಟು ಅಲ್ಲಿ ನಡೆದ ಸಂಶೋಧನೆಯ ವಿಷಯಕ್ಕೆ ಬಂದುಬಿಡೋಣ. ಗೆಳೆಯರೆ, ಅದು 1904ರ ಸಮಯ. ಅವತ್ತಿಗಿನ್ನೂ ಭಾರತ ಪಾಕಿಸ್ತಾನಗಳು ಬೇರೆ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಅವತ್ತಿನ ಕೋಲ್ಕತಾ ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದ FE ಪ್ಯಾರಗಿಟರ್ ಅನ್ನೋರು ಮಾರ್ಕಾಂಡೇಯ ಪುರಾಣವನ್ನ ಸಂಸ್ಕೃತದಿಂದ ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಅಲ್ಲಿ ದ್ವಾರಕೆಯ ವಿಷಯ ಗೊತ್ತಾಗುತ್ತೆ. ಈ ಪುಸ್ತಕದಲ್ಲಿ ದ್ವಾರಕೆ ಎಲ್ಲಿತ್ತು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿ ಕೂಡ ಇತ್ತು. ಆ ಪುಸ್ತಕದ ಪ್ರಕಾರ ರೈವತಕ ಅನ್ನೋ ಪರ್ವತ ಶ್ರೇಣಿಯ ಸಮೀಪ ದ್ವಾರಕೆ ಇದೆ ಅನ್ನೋ ಉಲ್ಲೇಖವನ್ನ ಅವರು ನೋಡಿದ್ರು. ಈ ರೈವತಕ ಪರ್ವತಗಳ ಬಗ್ಗೆ ಮಹಾಭಾರತ ಮತ್ತು ಹರಿವಂಶ ಪುರಾಣದಲ್ಲಿ ಕೂಡ ಉಲ್ಲೇಖಗಳಿವೆ. ರೈವತಕ ಯಾವುದು ಅಂತ ಬ್ರಿಟಿಷರು ಹುಡುಕಿದ್ರು. ಇವತ್ತಿನ ಗಿರಿನಾರು ಪರ್ವತಗಳೇ ರೈವತಕ ಅನ್ನೋ ಹೆಸರಲ್ಲಿ ಕರೆಸಿಕೊಳ್ಳಲ್ಪಡ್ತಾ ಇದ್ವು ಅನ್ನೋದು ಗೊತ್ತಾಯ್ತು. ಸೊ ರೈವತಕ ಪರ್ವತದ ಬಳಿ ಇದ್ದ ದ್ವಾರಕೆ ಕಾಲಾಂತರದಲ್ಲಿ ಸಮುದ್ರದಲ್ಲಿ ಮುಳುಗಿರುವ ಸಾಧ್ಯತೆಗಳನ್ನ ಅವರು ಕೂಡ ಒಪ್ಕೊಂಡ್ರು. ಮುಂದೆ 1920ರಲ್ಲಿ ಈಗಿರುವ ದ್ವಾರಕಾ ನಗರ ಸುಮಾರು ಶಕಪೂರ್ವ 1200ರಲ್ಲಿ ನಿರ್ಮಾಣ ಆಗಿರಬಹುದು. ಅದಕ್ಕೂ ಮುನ್ನ ಅಲ್ಲಿ ಮತ್ತೊಂದು ದ್ವಾರಕೆ ಇದ್ದಿರಬಹುದು. ಅದು ಮುಳುಗಿದ ನಂತರ ಅಲ್ಲಿನ ಜನ ಸ್ವಲ್ಪ ದೂರ ಬಂದು ಮತ್ತೊಂದು ಊರನ್ನ ನಿರ್ಮಾಣ ಮಾಡಿಕೊಂಡಿರುವ ಸಾಧ್ಯತೆಗಳಿವೆ ಅಂತ ವಿದ್ವಾಂಸ AS ಆಲ್ಟೇಕರ್ ಪ್ರತಿಪಾದಿಸಿದ್ರು. ಆನಂತರ 1930ರಲ್ಲಿ ಇತಿಹಾಸಕಾರ ಹೀರಾನಂದ ಶಾಸ್ತ್ರಿ ಅನ್ನೋರು ಈ ದ್ವಾರಕೆ ಬಗ್ಗೆ ಮತ್ತಷ್ಟು ಸಂಶೋಧನೆಗಳನ್ನು ಮಾಡೋದಕ್ಕೆ ಮುಂದಾದ್ರು. ದ್ವಾರಕಾ ಸಮುದ್ರದಲ್ಲಿ ಮುಳುಗಿರೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನೂ ಕಲೆ ಹಾಕಿದ್ರು. ಆದ್ರೆ ಅವತ್ತಿಗೆ ಇಡೀ ದೇಶ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಳುಗಿ ಹೋಗಿತ್ತು. ಹೀಗಾಗಿ ದ್ವಾರಕೆಯ ಬಗ್ಗೆ ಹೆಚ್ಚಿನ ಸಂಶೋಧನೆಗೆ ಯಾರೂ ಮುಂದಾಗ್ಲಿಲ್ಲ. ಹಾಗಂತ ಇತಿಹಾಸಾಸಕ್ತರಿಗೆ ಕೃಷ್ಣನ ದ್ವಾರಕೆಯ ಬಗೆಗಿನ ಕುತೂಹಲ ಏನು ಕಡಿಮೆ ಆಗಲಿಲ್ಲ. ಹೀಗಾಗಿ ವಿದ್ವಾಂಸ AD ಪುಲ್ಸಾಕರ್ ಕೃಷ್ಣಾಸ್ ಸಿಟಿ ಆಫ್ ದ್ವಾರಕಾ ಅನ್ನೋ ಪುಸ್ತಕದಲ್ಲಿ ಕೃಷ್ಣನ ನಗರಿಯ ಬಗ್ಗೆ ದಾಖಲು ಮಾಡಿದ್ರು. ಮುಂದೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಅದಾದ 16 ವರ್ಷಗಳ ನಂತರ ದ್ವಾರಕೆಯನ್ನ ಹುಡುಕುವ ಕೆಲಸವನ್ನ ಆರಂಭ ಮಾಡಲಾಯಿತು. 1963ರಲ್ಲಿ ಅವತ್ತಿನ ಕೇಂದ್ರ ಸರ್ಕಾರದ ಅನುಮತಿಯನ್ನು ಪಡೆದುಕೊಂಡು ಭಾರತೀಯ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಮೊದಲ ಬಾರಿಗೆ ದ್ವಾರಕೆಯನ್ನ ಹುಡುಕುವ ಕೆಲಸವನ್ನ ಆರಂಭ ಮಾಡಿದ್ರು. JM ನಾನಾವತಿ ಹಾಗೂ HD ಸಂಕಾಲಿಯ ನೇತೃತ್ವದಲ್ಲಿ ನಡೆದ ಆ ಸಂಶೋಧನೆ ಸಾಕಷ್ಟು ಹೊಸ ಮಾಹಿತಿಗಳನ್ನು ಹೊರಹಾಕ್ತು. ಹೀಗಾಗಿನೇ ಅಲ್ಲಿ ಸಮುದ್ರದ ಒಳಗೆ ಸಂಶೋಧನೆ ಮಾಡೋದಕ್ಕೆ ತಜ್ಞರ ತಂಡ ಮುಂದಾಯಿತು. ಆ ಸಂಶೋಧನೆಯಲ್ಲಿ ಮುಳುಗಿ ಹೋಯ್ತು ಅಂತ ಹೇಳಲಾಗುವ ದ್ವಾರಕೆಯಲ್ಲಿ ಸಾಕಷ್ಟು ವಸ್ತುಗಳು ಸಿಕ್ಕಿದ್ವು. ಅಲ್ಲಿ ಪುರಾತನ ಕಾಲದ ಕಲಾಕೃತಿಗಳು ಪತ್ತೆ ಆದವು. ಹೀಗಾಗಿ ಅಲ್ಲಿ ದ್ವಾರಕಾ ಇತ್ತು ಅನ್ನೋ ನಂಬಿಕೆಗೆ ಒಂದಷ್ಟು ಪುಷ್ಟಿ ಸಿಕ್ತು. ಆದರೆ ಅವತ್ತಿಗೆ ಅತ್ಯಾಧುನಿಕ ಮಾಪನಗಳಿರದೇ ಇದ್ದ ಕಾರಣ ಅಲ್ಲಿ ಸಂಶೋಧನೆ ಸ್ವಲ್ಪ ನಿಧಾನಗತಿಯಲ್ಲಿ ನಡೀತು. ಮುಂದೆ 1983ರಿಂದ 1990ರ ನಡುವೆ ದ್ವಾರಕೆ ಹಾಗೂ ಬೆಟ್ ದ್ವಾರಕಾದಲ್ಲಿ ಸಾಕಷ್ಟು ರಹಸ್ಯ
ರಹಸ್ಯಗಳು ಬಯಲಾದವು. ಅಲ್ಲಿ ಕೋಟೆಯಂಥ ಆಕೃತಿಯೊಂದು ಪತ್ತೆಯಾಯಿತು. ಕಟ್ಟಡದ ಕಲ್ಲುಗಳು ಸಿಕ್ಕಿದ್ವು, ಪಿಲ್ಲರ್ಗಳನ್ನ ಪತ್ತೆ ಮಾಡಲಾಯಿತು, ಹಾಗೇನೆ ಕಲ್ಲಿನ ಆಂಕರ್ಗಳು ಕೂಡ ಸಿಕ್ಕಿದ್ವು. ಇನ್ನು ನೀರಾವರಿಗೆ ಬಳಕೆಯಾಗಿದ್ದ ಒಂದಷ್ಟು ವಸ್ತುಗಳು ಪತ್ತೆಯಾದವು. ಅಲ್ಲಿ ಸಿಕ್ಕ ವಸ್ತುಗಳು ಪುರಾತನ ನಗರಿಯೊಂದು ಸಮುದ್ರದಲ್ಲಿ ಮುಳುಗಿ ಹೋಗಿದೆ ಅಂತ ಹೇಳುವುದಕ್ಕೆ ಸಾಕ್ಷ್ಯಗಳನ್ನು ಒದಗಿಸ್ತಾ ಇದ್ವು. ಅಲ್ಲಿ ಸಿಕ್ಕ ಪಳೆಯುಳಿಕೆಗಳ ಆಧಾರದ ಮೇಲೆ ಅದು ನಮ್ಮ ಪುರಾಣಗಳಲ್ಲಿ ವರ್ಣಿಸಲಾಗಿರುವ ದ್ವಾರಕೆ ಅನ್ನೋ ನಿರ್ಧಾರಕ್ಕೆ ಬರಲಾಯಿತು. ಇದನ್ನ ಯುನೆಸ್ಕೋ ಕೂಡ ಒಪ್ಪಿಕೊಳ್ತು. ಇನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನೋಗ್ರಫಿಯ ಆರ್ಕಿಯಾಲಜಿಸ್ಟ್ ಎಸ್ ಗೌರ್ ಅವರ ಪ್ರಕಾರ ಆ ದ್ವಾರಕಾ ನಗರಿ ಪುರಾತನ ಕಾಲದಲ್ಲಿ ಸಮುದ್ರ ವ್ಯಾಪಾರಗಳನ್ನು ಮಾಡ್ತಾ ಇತ್ತಂತೆ. ಅಲ್ಲಿಗೆ ಮಧ್ಯ ಏಷ್ಯಾ ಹಾಗೂ ಬೇರೆ ಬೇರೆ ಕಡೆಗಳಿಂದ ವ್ಯಾಪಾರಿ ಹಡಗುಗಳು ಬರ್ತಾ ಇದ್ವು. ಅದಕ್ಕಾಗಿನೇ ಅಲ್ಲಿ ಲಂಗರುಗಳ ವ್ಯವಸ್ಥೆ ಕೂಡ ಇತ್ತು ಅಂತ ಹೇಳ್ತಾರೆ ಗೌರ್. ಇನ್ನಲ್ಲಿ ಸಿಕ್ಕಿರೋ ವಸ್ತುಗಳನ್ನ ಪ್ರೀ ಹರಪ್ಪನ್ ವಸ್ತುಗಳು ಅಂತ ಮತ್ತೊಬ್ಬ ಆರ್ಕಿಯಾಲಜಿಸ್ಟ್ ಎಸ್ ತ್ರಿಪಾಠಿ ಹೇಳಿದ್ದಾರೆ. ಅಂದ್ರೆ ಸಿಂಧೂ ನದಿ ನಾಗರಿಕತೆಗೂ ಹಿಂದಿನ ವಸ್ತುಗಳಲ್ಲಿ ಪತ್ತೆಯಾಗಿವೆ. ಇನ್ನು ಈಗ ಸಿಕ್ಕಿರೋ ಮಾಹಿತಿಯ ಆಧಾರದ ಮೇಲೆ ಸಮುದ್ರದಲ್ಲಿ ಸಿಕ್ಕಿರುವ ನಗರ ಏನಿಲ್ಲ ಅಂದ್ರೂ ಸುಮಾರು 4,000 ವರ್ಷಗಳಷ್ಟು ಹೆಚ್ಚು ಪುರಾತನವಾದದ್ದು ಅಂತ ಹೇಳಲಾಗ್ತಾ ಇದೆ. ಇನ್ನು 1998ರಲ್ಲಿ ಬೆಟ್ ದ್ವಾರಕಾದಲ್ಲಿ ಸಂಶೋಧನೆಯನ್ನ ಕೈಗೊಂಡಿದ್ದ ಆರ್ಕಿಯಾಲಜಿಸ್ಟ್ ಎಸ್ ಆರ್ ರಾವ್ ಅವರು ಅಲ್ಲಿ 2 ನಗರಗಳಿದ್ದಿರಬಹುದು ಅಂತ ಹೇಳ್ತಾರೆ. ಅವು ಶಕಪೂರ್ವ 1500ಕ್ಕೂ ಪುರಾತನ ನಗರಗಳಿದ್ವು ಅಂತ ರಾವ್ ಅವರು ತಿಳಿಸ್ತಾರೆ. ಅಲ್ಲಿಗೆ ಬೆಟ್ ದ್ವಾರಕಾ ಪ್ರದೇಶದಲ್ಲಿ ಸಮುದ್ರದ ಒಳಗೆ ಮುಳುಗಿರುವ ನಗರ ಇದೆ ಅನ್ನೋದು ಕನ್ಫರ್ಮ್ ಆಯಿತು. ಗೆಳೆಯರೆ, ನಾನಿಲ್ಲಿ ಇದೇ ದ್ವಾರಕೆ ಅಂತ ಹೇಳೋದಕ್ಕೆ ಹೋಗ್ತಾ ಇಲ್ಲ. ಯಾಕೆ ಅಂದ್ರೆ ಆ ಸಮುದ್ರದಲ್ಲೆಲ್ಲೂ ದ್ವಾರಕಾ, ಶ್ರೀಕೃಷ್ಣನ ದ್ವಾರಕಾ ಅಂತ ಹೇಳೋದಕ್ಕೆ ಬೋರ್ಡುಗಳನ್ನು ಯಾರೂ ಹಾಕಿಲ್ಲ ನೋಡಿ. ಆದರೆ ನಮ್ಮ ಗ್ರಂಥಗಳು ಹೇಳಿರೋ ಹಾಗೆ ಈ ಪ್ರದೇಶದಲ್ಲಿ ದ್ವಾರಕಾ ನಗರ ಇತ್ತು. ಶ್ರೀಕೃಷ್ಣ ದೇಹತ್ಯಾಗ ಮಾಡಿದ ನಂತರ ಆ ನಗರ ಸಮುದ್ರದಲ್ಲಿ ಮುಳುಗೋಯ್ತು. ಇದಿಷ್ಟನ್ನ ಮಹಾಭಾರತ ಸೇರಿದ ಹಾಗೆ ಸಾಕಷ್ಟು ಪುರಾಣ ಗ್ರಂಥಗಳು ಕೂಡ ಹೇಳುತ್ತವೆ. ಎಲ್ಲಿ ನಗರ ಇತ್ತು, ಅದು ಯಾದವರ ರಾಜಧಾನಿಯಾಗಿತ್ತು, ಅದು ಸಮುದ್ರದಲ್ಲಿ ಮುಳುಗೋಯ್ತು ಅಂತ ಭಾರತೀಯ ಪುರಾಣಗಳು ಹೇಳ್ತಾ ಇವೆಯೋ, ಅಲ್ಲೇ ಒಂದು ನಗರ ಸಮುದ್ರದ ಅಡಿಯಲ್ಲಿ ಸಿಕ್ಕಿದೆ. ಅದು ದ್ವಾರಕಾನ, ಆಫ್ಘನಿಸ್ತಾನ ಅನ್ನೋದು ನಿಮ್ಮ ವಿವೇಚನೆಗೆ ಬಿಟ್ಟುಬಿಡ್ತೀನಿ. ಇನ್ನು ದ್ವಾರಕಾ ನಗರದಲ್ಲಿ ಒಂದು ದೇವಾಲಯ ಆಯಿತು. ಅಲ್ಲಿ ದ್ವಾರಕಾಧೀಶನ ಪೂಜೆ ನಡೀತಾ ಇತ್ತು ಅನ್ನೋದು ಆಸ್ತಿಕರ ನಂಬಿಕೆ. ಆ ನಂಬಿಕೆಯಿಂದಲೇ ಪ್ರಧಾನಿ ಮೋದಿ ಮೊನ್ನೆ ಗುಜರಾತ್ನ ಮುಖ್ಯ ಭೂಮಿಯಿಂದ ಬೇತ್ ದ್ವಾರಕಾ ದ್ವೀಪಕ್ಕೆ ಸಂಪರ್ಕ ಕಲ್ಪಿಸುವ 4.7 ಕಿಲೋಮೀಟರ್ ಉದ್ದದ ಕೇಬಲ್ ಬ್ರಿಡ್ಜ್ ಒಂದನ್ನು ಉದ್ಘಾಟನೆ ಮಾಡುವುದರ ಜೊತೆಗೆ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆಯನ್ನು ಕೊಟ್ಟರು. ಈ ವೇಳೆ ಪ್ರಧಾನಿ ಮೋದಿ ಸಮುದ್ರದ ಆಳಕ್ಕೆ ಸ್ಕೂಬಾ ಡೈವ್ ಮಾಡುವ ಮೂಲಕ ಅಲ್ಲಿ ದ್ವಾರಕಾಧೀಶನ ಜಪ ಮಾಡಿ ಬಂದಿದ್ದಾರೆ. ಇನ್ನು ಸಮುದ್ರದಿಂದ ಹೊರಬಂದ ಮೋದಿ ನಾನು ಕೃಷ್ಣನ ದರ್ಶನ ಮಾಡಿಕೊಂಡು ಬಂದೆ ಅಂತ ಎಲ್ಲೂ ಹೇಳೋದಕ್ಕೇನು ಹೋಗಿಲ್ಲ. ಗೆಳೆಯರೆ, ಎಡಪಂಥೀಯರಿಗೆ ಹಾಗೂ ನಾಸ್ತಿಕರಿಗೆ ಅದೊಂದು ಪುರಾತನ ನಗರಿ, ಆದ್ರೆ ಬಲಪಂಥೀಯರಿಗೆ, ಆಸ್ತಿಕರಿಗೆ ಹಾಗೂ ಮಹಾಭಾರತ ಮತ್ತಿತರ ಪುರಾಣಗಳನ್ನು ಓದಿರುವವರಿಗೆ, ಅದನ್ನು ನಂಬುವವರಿಗೆ ಅದು ದ್ವಾರಕಾ ನಗರಿ. ಹೀಗಾಗಿ ಮೋದಿ ಅದನ್ನು ಪುರಾತನ ನಗರಿ ಅಂತ ಹೇಳುವ ಬದಲಾಗಿ ನೀರಲ್ಲಿ ಮುಳುಗಿರುವ ದ್ವಾರಕಾ ನಗರವನ್ನ ಸಂದರ್ಶಿಸಿ ಬಂದೆ ಅಂತ ಹೇಳಿದ್ದಾರೆ. ಅದರಲ್ಲಿ ತಪ್ಪೇನಿದೆ? ಇನ್ನು ನಾವೀಗ ನೋಡುವ ದ್ವಾರಕಾಧೀಶನ ದೇವಾಲಯ ಇದೆಯಲ್ಲ, ಈ ದೇವಾಲಯವನ್ನ ಕೃಷ್ಣನ ಮರಿಮಗ ವಜ್ರನಾಭ ಕಟ್ಟಿಸಿದ ಅಂತ ಗುಜರಾತ್ ಟೂರಿಸಂನ ವೆಬ್ಸೈಟ್ ಅಲ್ಲಿ ಹಾಕಲಾಗಿದೆ. ಇದು 16ನೇ ಶತಮಾನದಲ್ಲಿ 19ನೇ ಶತಮಾನದಲ್ಲಿ ಸಾಕಷ್ಟು ಜೀರ್ಣೋದ್ಧಾರಕ್ಕೆ ಕೂಡ ಒಳಗಾಗಿದೆ. ಹೀಗಾಗಿ ಈ ದೇವಾಲಯ ಇವತ್ತಿಗೂ ಅಲ್ಲಿ ಸುಸ್ಥಿರವಾಗಿ ಕಾಣುತ್ತೆ. ಸ್ನೇಹಿತರೆ, ಇಲ್ಲಿ ಒಂದಂತೂ ನಿಜ, ಸಮುದ್ರದ ಆಳದಲ್ಲಿ ಪುರಾತನ ನಗರ ಸಿಕ್ಕಿದೆ. ಅದು ಬಂದರು ನಗರ ಆಗಿತ್ತು. ಅವತ್ತಿಗೆ ಸುಸಜ್ಜಿತ ನಗರವಾಗಿತ್ತು. ಶಕಪೂರ್ವ 2000 ವರ್ಷಗಳ ಹಿಂದೆ, ಅಂದರೆ ಸುಮಾರು ಇವತ್ತಿಗೆ 4000 ವರ್ಷಗಳ ಹಿಂದೆ ಭಾರತದಲ್ಲಿ ಸುವ್ಯವಸ್ಥಿತ ಬಂದರು ನಗರ, ಸಮುದ್ರ ವ್ಯಾಪಾರ, ಆಮದು ರಫ್ತುಗಳು, ವಿಶ್ವ ವಾಣಿಜ್ಯ ಇವೆಲ್ಲ ಇತ್ತು ಅನ್ನೋದಾದ್ರೆ ಆ ಕಾರಣಕ್ಕಾಗಿ ನಾವು ನಮ್ಮ ಪೂರ್ವಜರ ಬಗ್ಗೆ ಹೆಮ್ಮೆ ಪಡಬೇಕಲ್ವಾ? ಪಕ್ಷಗಳನ್ನ, ವ್ಯಕ್ತಿಗಳನ್ನ ಸೈದ್ಧಾಂತಿಕವಾಗಿ ಎಷ್ಟು ಬೇಕಾದರೂ ವಿರೋಧ ಮಾಡೋಣ, ಆದ್ರೆ ವಿರೋಧ ಮಾಡೋ ಭರದಲ್ಲಿ ದೇಶವನ್ನ, ದೇಶದ ಸಂಸ್ಕೃತಿ ಮತ್ತು ಇತಿಹಾಸಗಳನ್ನ ಸುಳ್ಳು ಅಂತ ಹೇಳ್ತಾ ಹೋಗೋದಿದೆಯಲ್ಲ, ಇದು ಆತ್ಮವಂಚನೆ ಆಗತ್ತೆ. ಅದು ಯಾಕೋ ಪಾಪ ಇತ್ತೀಚೆಗೆ ಇಂಥದ್ದೊಂದು ಅಭಿಮಾನ ದರಿದ್ರರ ಸಂಖ್ಯೆ ನಮ್ಮ ದೇಶದಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅದು ದುರಂತ. ಇದು ಗೆಳೆಯರೆ, ದ್ವಾರಕಾ ಅಂತ ಕರೆಸಿಕೊಳ್ಳಲ್ಪಡುವ ಸಾಗರದ ಅಡಿಯ ನಗರ, ಅದರ ಕುರಿತಾದ ಸಂಶೋಧನೆ ಮತ್ತು ಪ್ರಧಾನಿ ಭೇಟಿ ಕೊಟ್ಟ ಕಾರಣಕ್ಕೆ ಶುರುವಾದ ಅಸಂಗತ ವಿವಾದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ ನಿಮಗೆ ಗೊತ್ತಿರಲಿ. ಇನ್ನು ಮುಂದಿನ ದಿನಗಳಲ್ಲಿ ಈ ಬೆಟ್ ದ್ವಾರ
ಸ್ಮಾರಕ ಅನ್ನೋದು ಕೂಡ ಭಾರತದ ಅತ್ಯದ್ಭುತ ಪ್ರವಾಸಿ ತಾಣವಾಗಿ ಬದಲಾಗುತ್ತೆ. ಅದು ಈ ಭಾಗದ ಸಾಕಷ್ಟು ಜನರಿಗೆ ಉದ್ಯೋಗಾವಕಾಶಗಳನ್ನ ಕಲ್ಪಿಸಿಕೊಡುತ್ತೆ. ಗುಜರಾತ್ ರಾಜ್ಯದ ಆದಾಯವನ್ನು ಕೂಡ ಆ ಪ್ರವಾಸಿ ಕೇಂದ್ರ ಮತ್ತಷ್ಟು ಹೆಚ್ಚು ಮಾಡ್ತಾ ಹೋಗುತ್ತೆ. ಆ ಕಾರಣಕ್ಕಾಗಿ ಪ್ರವಾಸಿ ಕೇಂದ್ರವೊಂದರ ಬ್ರ್ಯಾಂಡ್ ಅಂಬಾಸಿಡರ್ ತರ ಕೆಲಸ ಮಾಡ್ತಾ ಈ ವಯಸ್ಸಲ್ಲೂ ಸಮುದ್ರದ ಆಳಕ್ಕಿಳಿದು ಬಂದ್ರು ಅನ್ನೋ ಕಾರಣಕ್ಕೆ ನಾವು ಪ್ರಧಾನಿಗೊಂದು ಮೆಚ್ಚುಗೆಯನ್ನ ಸೂಚಿಸಲೇಬೇಕು. ಇದು ಗೆಳೆಯರ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.